ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 28/2/2026 ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಫೆಬ್ರವರಿ 28ರಂದು ನಾವೇನು ಆಚರಣೆ ಮಾಡ್ತೀವಿ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆಯನ್ನು ಮಾಡಲಾಗ್ತದೆ. ಇದ್ರ ಬಗ್ಗೆ ಹಿಂದಿನ ತರಗತಿಗಳು ಕೂಡ ನಾವೇನು ಮಾಡಿದ್ವಿ, ಈ ದಿನವನ್ನು ನಾವು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ವಿ. ಈ ಫೆಬ್ರವರಿ 28ಕ್ಕೆ ಯಾಕೆ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೇವೆ ಅಂತಂದ್ರೆ, 1928 ಫೆಬ್ರವರಿ 28ರಂದು ಸರ್ ಎಂ ವಿಶ್ವೇಶ್ವರಯ್ಯ ಅಲ್ಲ, ಸರ್ ಸಿ ವಿ ರಾಮನ್ ಏನು ಬರ್ತಾರಲ್ಲ, ಸರ್ ಸಿ ವಿ ರಾಮನ್ರವರು ಭೌತಶಾಸ್ತ್ರದ ಪ್ರಮುಖ ವಿದ್ಯಮಾನವಾದ ರಾಮನ್ನ ಪರಿಣಾಮ, ಅದಕ್ಕೆ ರಾಮನ್ ಎಫೆಕ್ಟ್ ಅಂತ ಕರಿತೀವಿ, ಅದನ್ನು ಜಗತ್ತಿಗೆ ಪರಿಚಯಿಸುವಂಥ ಕೆಲಸವನ್ನು ಸಿ ವಿ ರಾಮನ್ರವರು ಮಾಡ್ತಾರೆ. ಯಾರು? ಸಿ ವಿ ರಾಮನ್. ಓಕೆನಾ? ಯಾವಾಗ? 1928 ಫೆಬ್ರವರಿ 28ರಂದು. ಹೀಗಾಗಿ ಆ ಒಂದು ದಿನದ ನೆನಪಿಗಾಗಿ ನಾವೇನು ಮಾಡ್ತೀವಿ, ಪ್ರತಿ ವರ್ಷ 1986ರಿಂದ ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಈ ರಾಮನ್ನ ಪರಿಣಾಮ ಏನಿದೆಯಲ್ಲ, ಈ ಒಂದು ಕೊಡುಗೆಗಾಗಿ ಸಿ ವಿ ರಾಮನ್ರವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ 1930 ನೊಬೆಲ್ ಪ್ರಶಸ್ತಿ ಕೂಡ ಲಭಿಸುವಂಥ ಕೆಲಸ ಆಗ್ತದೆ. ಓಕೆನಾ? ಇಷ್ಟು ಮಾಹಿತಿನ ನೀವು ತಿಳ್ಕೋಬೇಕು. ಮತ್ತು ಈ ವರ್ಷದ ಮುಖ್ಯ ಥೀಮ್ ಏನಂತಂದ್ರೆ, ವಿಜ್ಞಾನದಲ್ಲಿ ಮಹಿಳೆಯರು ಮತ್ತು ವಿಕಸಿತ ಭಾರತದ ವೇಗವರ್ಧಕಗಳು. ಇದನ್ನು ಹಿಂದಿನ ತರಗತಿ ಕೂಡ ನಮಗೆ ತಿಳಿಸಿದ್ವಿ. ಇವತ್ತು ಕೂಡ ನೀವೇ ಮಾಡಿರಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನೆಕ್ಸ್ಟ್ ಒನ್, INS ಅರ್ಚ್ದೀಪ್ ಯುದ್ಧ ನೌಕೆ ಭಾರತದ ಇದಕ್ಕೆ ಸೇರ್ಪಡೆಯಾಗಿದೆ. ಈ ಒಂದು ಯುದ್ಧ ನೌಕೆಗೆ ಡಾಲ್ಫಿನ್ ಅಂಟರ್ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಈ ಅರ್ಚ್ದೀಪ್ ಏನು ಹೆಸರಿದೆಯಲ್ಲ, ಈ ಹೆಸರು ಬರಲು ಕಾರಣ ಏನಂತಂದ್ರೆ, ಕರ್ನಾಟಕದ ಕಾರವಾರದ ಕರಾವಳಿಯಲ್ಲಿರುವ ಅರ್ಚ್ದೀಪ್ ದ್ವೀಪದ ಹೆಸರನ್ನು ಇದಕ್ಕೆ ಇಟ್ಟಿರುವುದು ಬಹಳ ವಿಶೇಷವಾಗಿದೆ. ಈ ಒಂದು ಯುದ್ಧ ನೌಕೆ ಇದು ಜಲಮಾರ್ಗದಲ್ಲಿರುವಂಥ ಯುದ್ಧ ನೌಕೆಯಾಗಿದೆ. ಜಲಮಾರ್ಗದಲ್ಲಿ ಶತ್ರುಗಳ ಇವುಗಳನ್ನು ಗುರುತಿಸಿ ಅಟ್ಯಾಕ್ ಮಾಡುವಂಥ ಸಾಮರ್ಥ್ಯ ಇದು ಒಳಗೊಂಡಿದೆ. ಇದು 77 ಮೀಟರ್ ಉದ್ದದ ಈ ಹಡಗು ಅತಿ ವೇಗದ ವಾಟರ್ ಜೆಟ್ ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಇದು ಗಂಟೆಗೆ 25 ನಾಟ್ಸ್ ಅಂದರೆ ಸುಮಾರು 46 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂಥ ಸಾಮರ್ಥ್ಯವನ್ನು ಒಳಗೊಂಡಿದೆ. ಇದು ಬಂದ ಮೇಲೆ ಭಾರತದ ಇನ್ನೂ ಕೂಡ ರಕ್ಷಣಾ ಇಲಾಖೆ ಬಹಳ ಭದ್ರವಾಗಿ ಕಂಡು ಬರುತ್ತದೆ. ನೆಕ್ಸ್ಟ್ ಒನ್, ಯಾರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ? ಅದು ಡೊನಾಲ್ಡ್ ಟ್ರಂಪ್ರವರ ಪತ್ನಿಯಾದಂತಹ ಮೆಲಾನಿಯಾ ಟ್ರಂಪ್ರವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಇದೇ ಮೊದಲ ಬಾರಿಗೆ ಪ್ರಥಮ ಮಹಿಳೆಯೊಬ್ಬರು ಅಥವಾ ದೇಶದ ಪ್ರಥಮ ಪ್ರಜೆಯೊಬ್ಬರು ಭದ್ರತಾ ಮಂಡಳಿಯ ಸಭೆಯೊಂದರ ಅಧ್ಯಕ್ಷತೆಯನ್ನು ವಹಿಸುವುದು ಇದು ದಾಖಲೆ ಆಗಿದೆ. ಏನ ಇದನ್ನು ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಬೇಕು. ಪ್ರಶ್ನೆ ಸಂಖ್ಯೆ 4, ಮಿಷನ್ ವಸುಂಧರಾ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದ ರಾಜ್ಯ ಅಂತಂದ್ರೆ ಅದು ಆಸಾಂ ಸರ್ಕಾರ. ಯಾಕಂತಂದ್ರೆ 1 ಲಕ್ಷಕ್ಕೂ ಹೆಚ್ಚು ಸ್ಥಳೀಯ ಭೂಹೀನ ಕುಟುಂಬಗಳಿಗೆ ಭೂಮಿ ಹಕ್ಕು ಪತ್ರಗಳನ್ನು ವಿತರಿಸಲು ಆಸಾಂ ಸರ್ಕಾರ ಈ ಮಿಷನ್ ವಸುಂಧರಾ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ. 5, ವಿಶ್ವದ ಮೊದಲ ಸಾರ್ವಭೌಮ ಹಣಕಾಸು ಕ್ಲೌಡನ್ನು ಎಲ್ಲಿ ಸ್ಥಾಪನೆ ಮಾಡಲಾಯ್ತಂತಂದ್ರೆ ಇದು ಎದಕ್ಕಂತಂದ್ರೆ ಡಿಜಿಟಲ್ ಹಣಕಾಸು ಭದ್ರತೆಯನ್ನು ಹೆಚ್ಚಿಸಲು UAE ಸೆಂಟ್ರಲ್ ಬ್ಯಾಂಕು ಈ ಒಂದು ವ್ಯವಸ್ಥೆಯನ್ನು ಪ್ರಾರಂಭವನ್ನು ಮಾಡಿದೆ. ಯಾವುದು? ಸಾರ್ವಭೌಮ ಹಣಕಾಸು ಕ್ಲೌಡ್ ಅಂತೇಳಿ. ಯಾವುದು? UAE ಸೆಂಟ್ರಲ್ ಬ್ಯಾಂಕ್ ಏನು ಮಾಡಿದೆ, ಇದನ್ನು ಪ್ರಾರಂಭವನ್ನು ಮಾಡಿದೆ. ನೆಕ್ಸ್ಟ್ ಒನ್, ಡಾರ್ಕ್ ಸ್ಕೈ ಪಾರ್ಕನ್ನು ಸ್ಥಾಪನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಅದು ಎಲ್ಲಿ ಅಂತಂದ್ರೆ, ನಕ್ಷತ್ರದ ವೀಕ್ಷಣೆಯನ್ನು ಉತ್ತೇಜನ ಮಾಡಲು ಮತ್ತು ಬೆಳಕಿನ ಮಾಲಿನ್ಯವನ್ನು ತಡೆಗಟ್ಟಲು ತಮಿಳುನಾಡು ರಾಜ್ಯ ತನ್ನ ಮೊದಲ ಡಾರ್ಕ್ ಸ್ಕೈ ಪಾರ್ಕನ್ನು ಕೊಲ್ಲಿ ಹಿಲ್ಸ್ನಲ್ಲಿ ಪ್ರಾರಂಭವನ್ನು ಮಾಡಿದೆ. ಎಲ್ಲಿ? ಕೊಲ್ಲಿ ಹಿಲ್ಸ್ನಲ್ಲಿ. ಯಾವುದು? ತಮಿಳುನಾಡು ರಾಜ್ಯ. ಓಕೆನಾ?
ನೆಕ್ಸ್ಟ್ ಒನ್ 7th ಒನ್ 2017ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ AVGC ಅಂದ್ರೆ ಆ್ಯನಿಮೇಷನ್ ವಿಜುವಲ್ ಎಫೆಕ್ಟ್ಸ್ ಗೇಮ್ಸ್ ಆ್ಯಂಡ್ ಕಾಮಿಕ್ ಅಂತೇಳಿ ಈ ನೀತಿಯನ್ನು ಅನುಷ್ಠಾನಕ್ಕೆ ತಂದ ಮೊದಲ ರಾಜ್ಯ ಯಾವುದಂತಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಪ್ರಶ್ನೆ ಸಂಖ್ಯೆ 8. ಚೀತಾಗಳ ಸಂಖ್ಯೆ 48ಕ್ಕೆ ಹೆಚ್ಚಳವಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಮಧ್ಯಪ್ರದೇಶದ ಕುನ್ನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ನಾವೇನು ಮಾಡೀವಿ 9 ಚೀತಾಗಳನ್ನು ತರುವುದರ ಮೂಲಕ ಅವುಗಳ ಸಂಖ್ಯೆ 48ಕ್ಕೆ ಹೆಚ್ಚಳ ಆಗಿದೆ. 9. ಭಾರತದ ಆರ್ಥಿಕತೆ ಗಾತ್ರ ಹೆಚ್ಚಳವಾಗಿದೆ. ಇಲ್ಲಿ ನೋಡ್ರಿ 2026 ಮತ್ತು 27ನೇ ವಿತ್ತೀಯ ವರ್ಷದಲ್ಲಿ $4 ಲಕ್ಷ ಕೋಟಿ ಅಂದ್ರೆ ಸುಮಾರು $355 ಲಕ್ಷ ಕೋಟಿ ದಾಟಲಿದೆ ಅಂಥೇಳಿ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 2026 ಮತ್ತು 27ನೇ ಸಾಲಿನ ಪೂರ್ಣ ಒಂದು ಹಣಕಾಸಿನ ವರ್ಷದಲ್ಲಿ ದೇಶದ GDPಯ ಪ್ರಗತಿಯು %7.6 ಆಗಬಹುದು ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 10. ಕರ್ನಾಟಕದಲ್ಲಿರುವಂಥ ಅರಣ್ಯ ಪ್ರದೇಶ ಎಷ್ಟಂತಂದ್ರೆ %19.96 ಅರಣ್ಯ ಪ್ರದೇಶ ಇದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಕೂಡಿ ದಾಳಿಯನ್ನು ಮಾಡಿದೆ. ಇಲ್ಲಿ ನೋಡ್ರಿ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನು ಮಾಡಿವೆ. ಇವೇ ದಾಳಿ ಮಾಡ್ಯಾವಲ್ಲ, ಈ ದಾಳಿಗೆ ಇಸ್ರೇಲ್ ದೇಶವು ಆಪರೇಷನ್ ಲಯನ್ ರೋರಿಂಗ್ ಅಂದರೆ ಸಿಂಹ ಗರ್ಜನೆ ಎಂಬ ಹೆಸರನ್ನು ಇಟ್ಟುಕೊಂಡಿದೆ. ಇನ್ನು ಅಮೆರಿಕ ದೇಶ ಈ ಒಂದು ದಾಳಿಗೆ ಆಪರೇಷನ್ ಎಫಿಕ್ ಫುರಿ ಅಂಥೇಳಿ ಹೆಸರನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. 12. ವಿಶ್ವದ ಅತಿ ಬ್ಯೂಜಿ ಏರ್ಪೋರ್ಟ್ ಯಾವುದಂತಂದ್ರೆ ಅದು ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ. ವಿದ್ಯಾರ್ಥಿಗಳ ಕ್ಷಮೆ ಇರಲಿ. ಈಗ 27/2/2026 ಪ್ರಚಲಿತ ಘಟನೆಯನ್ನು ತಿಳ್ಕೊಳ್ಳೋಣ. 1. ವಿಶ್ವ NGO ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತದೆ? ಫೆಬ್ರವರಿ 27. ವಿಶ್ವ ಅಥವಾ ರಾಷ್ಟ್ರೀಯ ಪ್ರೋಟೀನ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗ್ತದೆ? ಅದು ಫೆಬ್ರವರಿ 27. ಕೇರಳ ಸ್ಟೋರಿ 2 ಚಿತ್ರದ ಬಿಡುಗಡೆಗೆ ಕೇರಳ ಹೈಕೋರ್ಟು ಮಧ್ಯಂತರ ತಡೆಯನ್ನು ನೀಡಿದೆ. ನೆಕ್ಸ್ಟ್ ಒನ್, ಕಿಸಾನ್ ಸ್ವರಾಜ್ ಸಮ್ಮೇಳನ ಎಲ್ಲಿ ನಡೀತಾ ಇದೆ? ಅದು ಕರ್ನಾಟಕ ಮುಕ್ತ ರಾಜ್ಯ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ. 5. ಪ್ರೀ ಗರ್ಭಗಂಟ ಕ್ಯಾನ್ಸರ್ ತಡೆ ಲಸಿಕೆ ಪ್ರಾರಂಭ ಆಗಿದೆ. ಅದು ಎಲ್ಲಿ ಪ್ರಾರಂಭ ಮಾಡ್ಯಾರಂತಂದ್ರೆ ರಾಜಸ್ಥಾನದ HPV ಅಜ್ಮೀರ್ನಿಂದ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ HPV ಅಂತ ಕರಿತೀವಲ್ಲ, ಈ ಲಸಿಕೆ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಇದು 14 ವರ್ಷದ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಲಸಿಕೆ ಲಭ್ಯವಾಗ್ತದೆ. 9 ರಿಂದ 14 ವರ್ಷದೊಳಗಿನ ಬಾಲಕಿಯರಿಗೆ ಗಾರ್ಡಸಿಲ್ 4 ಲಸಿಕೆಯನ್ನು ಕೊಡುವುದರ ಮೂಲಕ ಈ ಒಂದು ಯೋಜನೆಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ರಾಜಸ್ಥಾನದ ಅಜ್ಮೀರಲ್ಲಿ ನೀಡಿದ್ದಾರೆ. ಪ್ರಶ್ನೆ ಸಂಖ್ಯೆ 6th ಒನ್, ವಿಶ್ವ ಆರ್ಥಿಕ ವೇದಿಕೆ WEF ಅಂತ ಏನು ಕರಿತೀವಲ್ಲ, ಅದರ ಅಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ಬೋರ್ಚ್ ಬೆಡ್ರೆರವರು ರಾಜೀನಾಮೆಯನ್ನು ನೀಡಿದ್ದಾರೆ. 7th ಒನ್, ಡಿಜಿಟಲ್ ಆಹಾರ ಕರೆನ್ಸಿ ಅಂದರೆ ಪುದುಚೇರಿಯಲ್ಲಿ PMGKAY ಯೋಜನೆ ಅಡಿಯಲ್ಲಿ ನೇರ ನಗದು ವರ್ಗಾವಣೆಗಾಗಿ DBT ಅಂದರೆ CBDC ಆಧಾರಿತ ಡಿಜಿಟಲ್ ಫುಡ್ ಕರೆನ್ಸಿಯನ್ನು ಪ್ರಾಯೋಗಿಕವಾಗಿ ಚಾಲನೆಯನ್ನು ನೀಡಲಾಗಿದೆ. ಎಲ್ಲಿ? ಪುದುಚೇರಿಯಲ್ಲಿ. ಪ್ರಶ್ನೆ ಸಂಖ್ಯೆ 8, ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡದಲ್ಲಿ ಹಾರಾಟವನ್ನು ನಡೆಸಿದ ಮೊದಲ ಭಾರತೀಯ ರಾಷ್ಟ್ರಪತಿ ಯಾರಂತಂದ್ರೆ ಅದು ದ್ರೌಪದಿ ಮುರ್ಮು ಅಂತೇಳಿ
9 ಅಗ್ನಿವರ್ಷ 2026ನ ಅಭ್ಯಾಸವನ್ನು ಪ್ರಾರಂಭವನ್ನು ಮಾಡಲಾಗಿದೆ. ಅದು ಎಲ್ಲಿ ಅಂತಂದ್ರೆ ಭಾರತೀಯ ಸೇನೆಯು ದಕ್ಷಿಣ ಕಮಾಂಡ್ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಫೈರಿಂಗ್ ರೇಂಜ್ನಲ್ಲಿ ಅಗ್ನಿವರ್ಷ ಸಮರಾಭ್ಯಾಸವನ್ನು ಪ್ರಾರಂಭವನ್ನು ಮಾಡಿದೆ. ಪ್ರಶ್ನೆ ಸಂಖ್ಯೆ 10 ಪಾರ್ಸೆಲ್ ಬುಕ್ಕಿಂಗ್ಗಾಗಿ ಡಿಜಿಟಲ್ ಮಾರ್ಕೆಟ್ ಪ್ಲೇಸ್ ಆಗಿರುವ ರೈಲ್ ಪಾರ್ಸೆಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದ ಭಾರತದ ಮೊದಲ ವಲಯ ಯಾವಂತಂದ್ರೆ ಅದು ದಕ್ಷಿಣ ಮಧ್ಯ ರೈಲ್ವೆ ವಲಯ. ಪ್ರಶ್ನೆ ಸಂಖ್ಯೆ 11 7ನೆಯ ಜಲಪಕ್ಷಿಗಳ ಗಣತಿ ಎಲ್ಲಿ ನಡೆಯಿತು? ಅದು ಕಾಚಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆಯಿತು. ಇದು ಮೊದಲ ಬಾರಿಗೆ ಸ್ಮೋ ಎಂಬ ಅಪರೂಪದ ಬಿಳಿ ಡೈವಿಂಗ್ ಬಾತುಕೋಳಿ ಈ ಒಂದು ಜಲಪಕ್ಷಿಗಳ ಗಣತಿಯಲ್ಲಿ ಕಂಡು ಬಂದಿದೆ. ಪ್ರಶ್ನೆ ಸಂಖ್ಯೆ 12 10ನೆಯ ಭಾರತೀಯ ಸೇನಾ ಮುಖ್ಯಸ್ಥರ ಸಮಾವೇಶ ಎಲ್ಲಿ ನಡೀತಾ ಇದೆ? ಅದು ಎಲ್ಲಿ ಪ್ರಾರಂಭವಾಯಿತು? ಅದು ನವದೆಹಲಿಯಲ್ಲಿ. 13 ಆಶಾಕಿರಣ ಯೋಜನೆ ಅದು ಯಾವಾಗ ಪ್ರಾರಂಭವಾಯಿತು? ಅದು 2022ರಲ್ಲಿ ಪ್ರಾರಂಭವಾಯಿತು. ಈ ಯೋಜನೆಯಲ್ಲಿ ಕಣ್ಣಿನ ತಪಾಸಣೆಯನ್ನು ಮಾಡಲಾಗ್ತದೆ. ಈ ಒಂದು ಯೋಜನೆಯನ್ನು ಕರ್ನಾಟಕ ರಾಜ್ಯ ಅನುಷ್ಠಾನಕ್ಕೆ ತಂದಿದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ 27/2/2026 ಮತ್ತು 28/2026 ಪ್ರಚಲಿತ ಘಟನೆಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಮುಂದಿನ ತರಗತಿಯೊಳಗೆ ಮುಂದಿನ ಒಂದು ತಿಂಗಳ ಅಂದರೆ ಮಾರ್ಚ್ 1ರಿಂದ ಪ್ರಚಲಿತ ಘಟನೆಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಓಕೆ, ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.